ಎಲ್ರಿಗೂ ನಮಸ್ಕಾರ. ಇಂದು ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸುನೀತಾ. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದನ ಹೇಳ್ತೇನೆ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹೊಸತಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರಿಲ್ಲ, ನನ್ನ ಚಾನಲನ್ನು ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತೇನೆ. ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಸಪೋರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ, ಇದು ಗುರುವಾರದ ಅರ್ಲಿ ಮಾರ್ನಿಂಗ್ದು ವ್ಲಾಗ್. ನಿಮಗೆ ಸಮಯವನ್ನು ಕೂಡ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. 5 ಗಂಟೆ 5 ನಿಮಿಷ ಆಗಿದೆ. ಅಂದರೆ ನನ್ನ ಕೆಲಸ ಶುರುವಾಗುವ ಸಮಯ. ಎದ್ದೇಳುವ ಸಮಯ ಬಂದು 4:40, ಅಂದರೆ 4:40 to 4:45 ಒಳಗೆ ನಾನು ಎದ್ದೇಳಲೇಬೇಕು. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾನು ಬ್ರಷ್ ಮಾಡುವಂಥದ್ದು, ಮುಖ ತೊಳೆಯುವಂಥದ್ದು, ತಲೆ ಬಾಚಿಕೊಳ್ಳುವಂಥದ್ದು, ಅದೇ ಎಕ್ಸ್ಟ್ರಾ ಸಮಯವನ್ನು ಇಟ್ಕೊಳ್ತೇನೆ. ಒಂದು ವೇಳೆ 5 ಗಂಟೆಗೆ ಇಟ್ಕೊಂಡೋದಾದರೆ ನನಗೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಕೆಲಸ ಮಾಡಲಿಕ್ಕೆ ಅವಸರದ ಜೊತೆಗೆ ವಿಡಿಯೋ ಮಾಡಲಿಕ್ಕೆ ಬಿಲ್ಕುಲ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇನ್ನೊಂದು ಪ್ಲ್ಯಾನ್ ಮಾಡಿಕೊಂಡದ್ದು, ಇನ್ನು 1 ಅವರ್ ಬೇಗ ಎದ್ದೇಳಬೇಕು. ಅಂದರೆ 4 ಗಂಟೆಗೆ ಎದ್ದುಬಿಟ್ಟು ರಾತ್ರಿ ಮಲಗುವಾಗ 1 ಅವರ್ ಬೇಗ ಮಲಗಬೇಕು ಅಂದ್ಕೊಂಡಿದ್ದೇನೆ. ಅಂದರೆ ವಿಡಿಯೋ ಸ್ವಲ್ಪ ಡಿಟೇಲಾಗಿ ಕೊಡೋಣ ಅಂದ್ಕೊಂಡಿದ್ದೇನೆ. ನಿಮ್ಮ ಸಪೋರ್ಟ್ ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಟ್ರೈ ಮಾಡ್ತೇನೆ. ಅಂದರೆ ಬೆಳಿಗ್ಗೆ ನಾನು ಹೇಗೆ ಎದ್ದುಬಿಟ್ಟು ಏನೆಲ್ಲ ಕೆಲಸ ಮಾಡ್ತೇನೆ ಅನ್ನೋದನ್ನು ವಿಡಿಯೋ ಇನ್ನೊಂದು ರೆಸಿಪಿನ ಇನ್ನೊಂದು ಸ್ವಲ್ಪ ತೋರಿಸೋಣ ಅಂದ್ಕೊಂಡಿದ್ದೇನೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಾನು ಬಾಗಿಲಿಗೆ ಕಸ ಗುಡಿಸಿ ನೀರು ಹಾಕಿದ್ದು ಪುಟ್ಟದಾಗಿ ರಂಗೋಲಿ ಜೊತೆಗೆ ಮ್ಯಾಟ್ ಕೂಡ ನಾನು ಹೊಸತಾಗಿ ತಂದಿದ್ದೆಲ್ಲ ಕಡಿಮೆ ಬೆಲೆಯಲ್ಲಿ. ಅತಿ 19 ರೂಪಾಯಿ ಅಂತ ಎನಿಸೋದೇ ಇಲ್ಲ ನೋಡು, 20 ರುಪೀಸ್ ಹಿಡಿಬಹುದು. 20 ರೂಪಾಯಿದು ಮ್ಯಾಟು ನಿಮ್ಮದು 500 ರೂಪಾಯಿದು 600 ರೂಪಾಯಿದು ಮ್ಯಾಟ್ ಕೂಡ ಇತ್ತು. ಅದೊಂದು ರೀತಿಗಿಂತ ಇದು ಬಾಗಿಲಿಗೆ ಪುಟ್ಟದಾಗಿ ಚೆಂದ ಕಾಣಿಸ್ತಾ ಇತ್ತು. ಅಂದರೆ ನನಗೆ ಮಳೆಗಾಲವಾಗುವಾಗ ನನಗೆ ತೊಳೆದು ಒಣಗಿಸಿ ಮತ್ತೆ ಪುನಃ ಹಾಕಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಅನ್ನೋಕ್ಕೋಸ್ಕರ ನನಗೆ ತುಂಬ ಖುಷಿ ಕೊಡ್ತು ಮಾತ್ರ ಮ್ಯಾಟು. ಅದು ರೆಡ್ ಕಲರ್ ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಮೊದಲು ಕೂಡ ರೆಡ್ ಕಲರೇ ಹಾಕ್ತಾಯಿದ್ದೆ. ಸೊ ಇದುವೇ ನಾನು ನಿಮ್ಮ ಮುಂದೆ ತೋರಿಸಿದ್ದು, ಯಾಕೆಂದರೆ ತಂದದನ್ನು ತೋರಿಸಿದ್ದಲ್ಲ. ಹಾಗಾಗಿ ಇನ್ನು ಹೊರಗಡೆ ಕೆಲಸ ಫಿನಿಶ್ ಆಯಿತು. ಇನ್ನು ಒಳಗಡೆ ಬಂದಾಗ ಮೊದಲು ನಮ್ಮದು ಕೆಲಸ ಆಗುವಂಥದ್ದೇ ಕುಡಿಲಿಕ್ಕೆ ಬಿಸಿ ನೀರು ಜೊತೆಗೆ ಅನ್ನಕ್ಕೆ ಮೊದಲು ಆಗುವಂಥದ್ದು. ಯಾಕೆಂದರೆ ಬಾಕ್ಸ್ಗೆ ಕೊಂಡೋಗೋದಕ್ಕೆ ನಮಗೆ ಮೇನ್ ಅನ್ನ ರೆಡಿ ಆಗಬೇಕು. ಅದಕ್ಕೋಸ್ಕರ ಅನ್ನ ಮೊದಲು ರೆಡಿ ಆಗ್ತದೆ. ಇನ್ನು 1 ಮಂತ್ ಮಕ್ಕಳಿಗೆ ಸ್ಕೂಲ್ ಆದಮೇಲೆ 1 ಮಂತ್ ಆದಮೇಲೆ ಇನ್ನು ಮಕ್ಕಳಿಗೆ ಸ್ಕೂಲ್ ಶುರು ಆಗ್ತದೆ. ಮಳೆಗಾಲ ಬೇರೆ, ಹೇಗೆ ಅಡುಗೆ ಮಾಡಿಕೊಂಡು ಮಕ್ಕಳದ್ದು ನೋಡ್ಕೊಂಡು ವಿಡಿಯೋ ಮಾಡ್ತೇನೆ ಗೊತ್ತಿಲ್ಲ. ಬಟ್ ಇನ್ನು ಟ್ರೈ ಮಾಡಬೇಕು ಹೇಗೆ ಅಂತ ಟೈಮೆಲ್ಲ ಫಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇವತ್ತು ಗುರುವಾರ ಆದ ಕಾರಣ ನಾನು ಅಂದ್ಕೊಂಡದ್ದು ದೇವರದೊಂದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋಣ, ಮೂರ್ತಿಗಳೆಲ್ಲ ಅಂತ ಅನಿಸಿತು. ಶುಕ್ರವಾರ ನನಗೆ ಎಲ್ಲೋ ಡೌಟ್, ನನಗೆ ಆಗ್ತದೋ ಇಲ್ಲೋ ಅಂತ ಒಂದು ದಿನ ಮುಂಚಿತವಾಗಿ ನಾನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಹಸ್ಬೆಂಡಿಗೆ ಹೇಳಿದೆ, ಏನು ಸಾರು ಏನಾದರೂ ಮಾಡೋದಿದ್ದರೆ ನೀವು ಮಾಡಿ. ಅಂದರೆ ನನಗೆ ಮೇನಾಗಿ ಬಂದು ಕೆಲಸನೇ ನನಗೆ ಸರಿ ಆಗ್ತದೆ. ಅಂದರೆ ಮನೆ ಗುಡಿಸಿ, ಕಸ ಗುಡಿಸಿ, ನೆಲ ಒರೆಸಿ, ಒಂದು ವೇಳೆ ಅಡುಗೆ ಮಾಡ್ಬೋದು, ಯಾವುದಾದ್ರೂ ಒಂದು ಕೆಲಸನ ಮಾಡ್ಬೋದು ನೀಟಾಗಿ. ಇಲ್ಲ ಕಸ ಗುಡಿಸಿ ಮತ್ತು ನೆಲ ಒರೆಸೋದು ನನಗೆ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಕಾಮಧೇನು, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ಕೆಲವರು ದೇವರ ಮೂಢನಂಬಿಕೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಯಾಕೆಂದರೆ ಇದು ನನಗೆ ಗಿಫ್ಟಾಗಿ ಬಂದಿರುವಂಥದ್ದು. ಆಕಸ್ಮಿಕವಾಗಿ ನನಗೆ ನನ್ನ ಮಗನದು ಒಂದು ಸಂಸ್ಕಾರ ಕ್ಲಾಸಕ್ಕೆ ಹೋಗ್ತಾರಲ್ಲ, ಅದೇ ಕ್ಲಾಸಿಗೆ ಬರುವಂಥ ಹುಡುಗಿ ಅಮ್ಮ, ಅಂದರೆ ನಮ್ಮ ಊರಿನವರೇ, ಮುರುಡೇಶ್ವರದವರು. ನಾವು ಬಂದು ಭಟ್ಕಳ. ಅವರು ಮುರುಡೇಶ್ವರ ನನಗೆ ಇನ್ವೈಟ್ ಮಾಡಿದರು. ಅಂದರೆ ಅವರು ತುಂಬ ದೇವರ ಭಕ್ತರು. ಈ ವಯಸ್ಸಲ್ಲಿ, ಅಂದರೆ ನಮ್ಮದೇ ವಯಸ್ಸಿನಲ್ಲಿ ಅವರೊಂದು ದೇವರದೊಂದು ಪೂಜೆ ವ್ರತ ಮಾಡ್ತಾರೆ ಹೇಳಿದರೆ, ಆ ದೇವರನ್ನು ನಂಬ್ತಾರೆ ಹೇಳಿದರೆ, ಅದನ್ನು ನೋಡುವಾಗ ಕಣ್ತುಂಬಿ ಅವರ ಮನೆ ನೋಡುವಾಗ ದೇವಸ್ಥಾನ ನೋಡಿದಾಗೆ ಆಗ್ತದೆ. ನನಗೆ ಇನ್ವೈಟ್ ಮಾಡಿದರು. ನಾನು ಹೇಳಿದೆ, ಅವರಿಗೆ ಗೊತ್ತಿದ್ದದ್ದು ನಾನು ಕೆಲಸಕ್ಕೆ ಹೋಗ್ತೇನೆ, ಬರೋದು ಕೂಡ ಲೇಟ್ ಆಗ್ತದಂತ, ಈವ್ನಿಂಗ್ ಆಗ್ತದಂತ. ಆದರೂ ಹೇಳಿದರು ಅವರು, ನಾನು 9 ಜನ ಅಂತ ಅವರಲ್ಲಿ ನಿಮ್ಮನ್ನು ಕೂಡ ನಾನು ಸೆಲೆಕ್ಟ್ ಮಾಡಿದ್ದೇನೆ, ನೀವು ಬನ್ನಿ, ಲೇಟಾದರೂ ಪರವಾಗಿಲ್ಲ, ಆದಷ್ಟು ಬೇಗ ಬರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದರು. ಅಷ್ಟು ಪೂಜೆಗೆ ಹೇಳುವಾಗ ನಾವು ಆಗೋದಿಲ್ಲ ಹೇಳಬಾರ್ದಲ್ಲ, ಸರಿ ಅಂತ ಹೇಳಿದೆ. ಆದರೂ ನಾನು ಬೇಗನೆ ಅವತ್ತು ದಿನ ಸ್ನಾನ ಮಾಡಿ, ತಲೆಗೆಲ್ಲ ಸ್ನಾನ ಮಾಡಿ, ಅಂದರೆ ನಾನು ಯಾವತ್ತಾದರೂ ಕೂಡ ದೇವಸ್ಥಾನಕ್ಕೆ ಆಗಲಿ ಯಾರಾದರೂ ಪೂಜೆಗೆ ಹೇಳಿದ್ದಾದರೆ ತಲೆಗೆ ಸ್ನಾನ ಮಾಡಿಯೇ ಹೋಗ್ತೇನೆ. ಯಾಕೆಂದರೆ ಅವರ ಪೂಜೆಗೆ ನಾವು ಏನು ಅಪಚಾರ ಮಾಡಬಾರ್ದು ಅನ್ನೋಕ್ಕೋಸ್ಕರ. ಸೊ ನಾನು ಭಕ್ತಿಯಿಂದ ಹೋಗಿದ್ದೆ. ಭಕ್ತಿಯಿಂದ ಹೋಗುವಾಗ ನಾನು ನನ್ನ ಮನೆ ಬಾಗಿಲಿಗೆ ಬೆಳಿಗ್ಗೆ ನಾನು ರಂಗೋಲಿ ಇಡುವಾಗ ನನ್ನ ಕಣ್ಣ ಮುಂದೆ ದನಗಳು ನೋಡಿದ್ದು. ದನ ಅಂದರೆ ಹುಲ್ಲು ಮೇಯುವಾಗ. ಆಗ ನನಗೆ ಮಕ್ಕಳಲ್ಲಿ ಹೇಳಿದೆ, ಮಗ ನನಗೆ ಯಾಕೋ ಗೊತ್ತಿಲ್ಲ, ಇವತ್ತು ದನಕ್ಕೆ ಒಂದು ನಮಸ್ಕಾರ ಮಾಡಬೇಕು, ಅರಿಶಿನ ಕುಂಕುಮ ಇಟ್ಟು ನೈವೇದ್ಯ ಕೊಟ್ಟು ಬರಬೇಕಂತ ಎನಿಸ್ತದೆ. ದಯವಿಟ್ಟು ನನಗೆ ಬಾಳೆಹಣ್ಣು ಮನೆಯಲ್ಲಿ ತಂದದ್ದಿದ್ದದ್ದು. ಹಾಗೆ ನನಗೆ ಏನೂ ಗೊತ್ತಿಲ್ಲ, ಇವತ್ತು ಫಸ್ಟ್ ಟೈಮ್ ನನಗೆ ಹಾಗೆ ಎನಿಸಿದ್ದು ಅಂತ. ನಂತರ ನಾನು ಅವತ್ತು ಏನೂ ಗೊತ್ತಿಲ್ಲ, ಒಂದು ನೋಡಿ ಅದು ಅಚಾನಕ್ ಅಂತ ನಾನು ಬೇಗ ಹೋಗಿ ಅಲ್ಲಿಗೆ ಒಂದು ಏನು ಗಾರ್ಡನ್ ಇತ್ತಲ್ಲ ಅಲ್ಲಿಗೆ ಹೋಗಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಪಾದಕ್ಕೆ ಹಾಕ್ಬಿಟ್ಟು ನಾನು ಅರಿಶಿನ ಕುಂಕುಮ ಇಟ್ಟು ನಮಸ್ಕರಿಸಿ ಒಂದು
ಬಾಳೆಹಣ್ಣು ಕೊಟ್ಟು ಬಂದು ನಾನು ಕೆಲಸ ಏನೋ ಒಂದು ರೀತಿ ಮನಸ್ಸಲ್ಲಿ ಏನೋ ಒಂದು ರೀತಿ ಖುಷಿ ಆವತ್ತಿನಿಂದ. ನನಗೆ ಕೆಲಸದ ಬಿಸಿ ಜೊತೆಲೂ ಪೂಜೆ ಹೇಳಿದಾರಲ್ಲ ಹೋಗಬೇಕಂತ ನಾನು ಪೂಜೆಗೆ ಹೋಗಿದ್ದೇನೆ. ಅಲ್ಲಿ ಆ ಪೂಜೆ ನೋಡುವಾಗ ಒಂದು ದೇವರೇ ನಮ್ಮ ಕಣ್ಣ ಮುಂದೆ ಇದ್ದರು ಅನ್ನೋ ಹಾಗೆ ಆಯಿತು ಫೀಲ್. ಅಷ್ಟು ಚಂದ ಸುಂದರವಾಗಿ ಅಲಂಕಾರ ಮಾಡಿದರು ದೇವಿನ, ಸೀರೆ ಎಲ್ಲ ಉಡಿಸ್ಬಿಟ್ಟು. ಹಾಗೆಯೇ ಆ ಪ್ರಸಾದ ಜೊತೆಗೆ ನನಗೆ ಈ ಕಾಮಧೇನು ಮೂರ್ತಿನ ಕೊಟ್ಟದ್ದು. ಕಾಮಧೇನು ಮೂರ್ತಿ ನಮ್ಮ ಮನೆಗೆ ಬಂದ ನಂತರ ನನ್ನ ಜೀವನದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹೇಳಿದರೆ, ನಾನು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೇನೆ ಅಂದರೆ ಅದಕ್ಕೊಂದು ಇದೇ ಕಾರಣ ಅಂತಲೇ ಹೇಳ್ಬೋದು. ಅಷ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಪ್ರೂವ್ ಆಗ್ತಾ ಹೋಗಿದೆ. ಮೊದಲು ಹಸ್ಬೆಂಡ್ ದುಡಿತಾಯಿದ್ರು, ಅವ್ರು ತಂದ ದುಡ್ಡಿನಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಈಗ ನಾನು ದುಡಿತೇನೆ, ನನಗೂ ಕೆಲಸ ಮಾಡಬೇಕು, ನಾನು ಕೂಡ ಏನಾದರೂ ಮಾಡಬೇಕು, ಹಸ್ಬೆಂಡಾಗಿ ನಾನು ಒಂದು ಪಾರ್ಟ್ ದುಡಿಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಹೊಂದಾಣಿಕೆಯಲ್ಲಿ ಹೋಗಬೇಕು ಅನ್ನುವಂಥದ್ದೇ ಈ ಬಂದದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ನಮಗೆ ಎಷ್ಟೇ ಕಷ್ಟ ಬಂದರೂ ದೇವರದೊಂದು ಶಕ್ತಿ ಬೇಕು ಹೇಳಿದರೆ ಆ ದೇವರಲ್ಲಿ ನಮ್ಮ ಭಕ್ತಿ ಇದ್ದರೆ ಮಾತ್ರ ನಾವು ಹೇಳ್ತೇವೆ. ನನಗೇನೆ ಅನಿಸಿತು ಪರ್ಸ್ನಲಾಗಿ ಅನಿಸುವಾಗ, ನನಗೆ ಅಮ್ಮ ಎಷ್ಟೊಂದು ದೇವರ ಪೂಜೆ ಮಾಡ್ತಾರೆ. ಒಮ್ಮೊಮ್ಮೆ ಅಮ್ಮನಿಗೆ ಹೇಳ್ತಾರೆ, ಅಮ್ಮ ನೀವು ಎಷ್ಟೊಂದು ದೇವರಿಗೆ ಪೂಜೆ ಮಾಡ್ತೀರಾ, ಎಷ್ಟು ಕಷ್ಟ ನಿಮಗೆ ಇದೆ ಅಲ್ಲ ನೀವು ಅಂತ ಹೇಳುವಾಗ ನನಗೆ ಈಗ ಅನಿಸೋದು, ಇಲ್ಲ ದೇವರನ್ನು ಎಷ್ಟು ನಾವು ಭಕ್ತಿಯಿಂದ ಪೂಜಿಸ್ತೇವೋ ನಮ್ಮ ಕಷ್ಟಕ್ಕೆ ಅಲ್ಲಿ ಒಂದು ಶಕ್ತಿ, ಆ ಕಷ್ಟನ ಎದುರಿಸೋದಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೆ ದೇವರೇ ಕೊಡುವುದು ಅಂಥದ್ದು ಅಂತ. ಹಾಗೆ ಕಷ್ಟಗಳು ಪ್ರತಿಯೊಬ್ಬರಿಗೂ ಬರ್ತದೆ, ಸುಖ ಇರೋನಿಗೂ ಬರ್ತದೆ, ದುಃಖ ಇರೋನಿಗೂ ಕಷ್ಟ ಬರ್ತದೆ. ಆ ಕಷ್ಟನ ಎದುರಿಸುವ ಶಕ್ತಿ ಕೊಡಬೇಕು ಹೇಳಿದ್ರೆ ದೇವರ ಆಶೀರ್ವಾದ ಬೇಕು. ಹಾಗೆಯೇ ಇಲ್ಲಿ ಅನ್ನ ರೆಡಿಯಾಗಿದೆ. ನೀರು ದೋಸೆ ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದ್ದೇನೆ. ನನಗೆ ಕೆಲಸ ಮಾಡ್ತಾ ನನಗೆ ಕೆಲವೊಂದು ವಿಡಿಯೋ ಮಾಡೋದಕ್ಕೆ ಆಗೋದೇ ಇದ್ದಾಗ ನಾನು ದೋಸೆ ಆಲ್ಮೋಸ್ಟ್ ಎಲ್ರಿಗೂ ಬರ್ತದಲ್ಲ ನೀರು ದೋಸೆ ಹಾಗೆ ಮಾಡಿದ್ದೇನೆ. ಕೆಲಸ ಮಾಡ್ತಾ ಕೆಲವೊಂದು ಸ್ವಲ್ಪ ಕಪ್ಪಾಗಿದೆ, ಎನಿಸ್ಕೊಳ್ಬೇಕು ಹೋಗಬೇಡಿ. ಹಾಗೆ ಚಟ್ನಿ ಹಸ್ಬೆಂಡ್ ಮಾಡಿದ್ದಾರೆ. ನನಗೆ ಮೇನಾಗಿ ಬಂದು ಹಸ್ಬೆಂಡ್ ಅಡುಗೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತುಂಬಾ ಸಪೋರ್ಟ್ ಮಾಡ್ತಾರಲ್ಲ, ಅದು ನನಗೆ ತುಂಬಾ ಸಹಾಯ ಆಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಹಸ್ಬೆಂಡ್ ಬಂದು ಟೊಮೊಟೊ ಸಾರು ಮಾಡಿದರು. ನನಗೆ ಸ್ವಲ್ಪ ಬೇಳೆ ಸಾರಲ್ಲಿ ನನಗೆ ಸ್ವಲ್ಪ ಹಿಂದೆ ಆಯಿತಾ. ಹಾಗೆ ಹಸ್ಬೆಂಡ್ ಹೇಳಿದರು, ನೀವು ಬೇಳೆ ಸಾರು ಮಾಡಿದರೆ ಕೇಳುವಾಗ, ಇಲ್ಲ ಈವ್ನಿಂಗ್ ನಿನಗೆ ಮೀನು ತರ್ತೇನೆ ಅಂತ ಹೇಳಿದರು. ಸೊ ಹಾಗೆ ನನಗೆ ಎನಿಸಿತ್ತು ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಎನಿಸಿತ್ತು. ಬೇಳೆ ಸಾರು ಜೊತೆ ಮೀನಿದ್ರೆ ಚಂದ ಅಲ್ವ. ಹಾಗೆಯೇ ಹಸ್ಬೆಂಡ್ ಹೇಳಿದರು, ಈವ್ನಿಂಗ್ ಆಫೀಸಿಂದ ಬರುವಾಗ ಮೀನು ಸಿಕ್ಕಿದರೆ ತರ್ತಾನೆ ಹೇಳಿದರು. ಸೊ ಹಾಗಾಗಿ ನನಗೆ ಖುಷಿ ಆಯಿತು. ಹಾಗೆಯೇ ಈವ್ನಿಂಗ್ ಬರುವಾಗ ಮೀನು ಸಿಕ್ಕಿದ್ದು ಬಂಗುಡೆ ಹಾಗೆಯೇ ತೆಗೆದುಕೊಂಡು ಬಂದಿದ್ದರು, ಕಟ್ ಮಾಡಿಕೊಂಡೆಲ್ಲ ತಂದಿದ್ದರು. ನಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮದು ಇನ್ನೊಂದು ಅಂದರೆ ಮೇಯ್ನಾಗಿ ನಮ್ಮದು ರಾತ್ರಿ ಊಟ ಗಟ್ಟಿಯಾಗಿ ಇದೆ ಅಂತಲೇ ಹೇಳ್ಬೋದು. ಕೆಲವರು ಹೇಳ್ತಾರೆ ರಾತ್ರಿ ಊಟ ಸ್ವಲ್ಪ ಮಾಡ್ಕೋಬೇಕು ಅಂತ, ನಮಗೆ ಬೆಳಿಗ್ಗೆ ಹೋಗುವಾಗ ಮಧ್ಯಾಹ್ನ ಹೋಗುವಾಗ ಅವಸರ, ಹಾಗೆ ರಾತ್ರಿ ಊಟ ಗಟ್ಟಿಯಾಗಿ ಅಂತ ಹೇಳೋದು. ಈ ಬಂಗುಡೆ ಮೀನಿಗೆ ನಾನು ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ. ಅದ್ರ ಜೊತೆಗೆ ಹುಣಸೆಹಣ್ಣು. ನಿಮಗೆ ಹುಣಸೆಹಣ್ಣು ಕಡಿಮೆ ತೆಗೆದುಕೊಂಡದಾದರೆ ಲಿಂಬು ಬಳಸ್ಕೊಳ್ಬೋದು, ಹುಣಸೆಹಣ್ಣು ಜಾಸ್ತಿ ಬಳಸ್ಕೊಂಡದಾದರೆ ಲಿಂಬು ಬಳಸ್ಕೊಳ್ಳೋದು ಬೇಡ ಅಂತ ಆಗ್ತದೆ ನನ್ನ ಅನಿಸಿಕೆ. ಹಾಗೆ ನಾನು ಬಳಸ್ಕೊಳ್ಳೋದಿಲ್ಲ, ಯಾಕೆಂದರೆ ತುಂಬ ಹುಳಿ ಬಂದರೆ ಕೂಡ ಒಳ್ಳೆಯದಾಗೋದಿಲ್ಲ ಮೀನಿಗೆ. ಹಾಗೆಯೇ ಇಲ್ಲಿ ನಾನು ಕಾಯಿ ಮೆಣಸು ತುಂಬ ಖಾರನ ತೆಗೆದುಕೊಂಡಿದ್ದೆ, 2 ಥರದ ಕಾಯಿ ಮೆಣಸು ತೆಗೆದುಕೊಂಡಿದ್ದೇನೆ. ಇಲ್ಲಿ ಮೊದಲಿಗೆ ನಾನು ಬಾಳೆ ಎಲೆನ ನಾನೆಲ್ಲ ಕಟ್ ಮಾಡಿಕೊಂಡದ್ದು ಡೈರೆಕ್ಟಾಗಿ ತಂದೆ, ಅದು ಹಾಗೆ ಬಿಟ್ಕೊಳ್ತು. ಸ್ವಲ್ಪ ಬಿಸಿಲಲ್ಲಿ ಬಾಡಿಸ್ಕೊಳ್ಬೇಕಿತ್ತು, ಇಲ್ಲ ಬೆಂಕಿಯಲ್ಲಿ ಬಾಡಿಸ್ಕೊಳ್ಬೇಕಿತ್ತು. ನೆಕ್ಸ್ಟ್ ಇನ್ನೊಂದು ಎಲೆನ ನಾನು ಬಾಡಿಸ್ಕೊಂಡು ನಾನು ಸರಿಯಾಗಿ ಮಡಚ್ಕೊಳ್ತಾ ಇದ್ದೇನೆ. ನೀವು ನೋಡ್ಬೋದು, ಏನು ಕೂಡ ಬಿಟ್ಕೊಳ್ಳೋದಿಲ್ಲ ಮಾತ್ರ. ಇಲ್ಲಿ ಅದರದ್ದೇ ನಾನು ಹಗ್ಗನ ತೆಗೆದುಕೊಂಡು ಜಾಯಿಂಟ್ ಮಾಡಿಕೊಂಡು ಕಟ್ಕೊಳ್ತಾ ಇದ್ದೇನೆ. ಇದು ಒಂದು 20 ಮಿನಿಟ್ಸ್ ತನಕ ನಮಗೆ ಬಿಟ್ಕೊಳ್ಬೇಕು, ಅಂದರೆ ಆ ಮಸಾಲ ಮೀನಿಗೆ ಹೀರ್ಕೊಳ್ಬೇಕು, ಆಗ ಒಳ್ಳೆಯದಾಗ್ತದೆ ಮಾತ್ರ ತಿನ್ನಲಿಕ್ಕೆ. ಅಂದರೆ ಮೀನಿಗೆಲ್ಲ ಉಪ್ಪು ಖಾರ ಇದೆಲ್ಲ ನಮಗೆ ಹೋಗ್ತದೆ. ಹಾಗೆಯೇ ನಮಗೆ ಸ್ವಲ್ಪ ಅನ್ನ ಶಾರ್ಟೇಜ್ ಆಗಿರೋ ಕಾರಣ ಸ್ವಲ್ಪ ದೋಸೆ ಅಕ್ಕಿನ ಅನ್ನ ಮಾಡ್ಕೊಳ್ತಾ ಇದ್ದೇನೆ, ನೀವು ನೋಡ್ತಾ ಇರ್ಬೋದು. ನಮಗೆ ಯಾವಾಗಲೂ ರಾತ್ರಿ ಊಟ ಸ್ವಲ್ಪ ಗಟ್ಟಿಯಾಗಿ ಅಂತಲೇ ಹೇಳ್ಬೋದು. ಸ್ವಲ್ಪ ಊಟ ಅನ್ನ ಎಲ್ಲ ನೋಡಿಕೊಂಡು ನಾವು ಮತ್ತೆ ಎಕ್ಸ್ಟ್ರಾ ಅನ್ನ ಮಾಡ್ತೇವೆ. ಹಾಗೆ ಒಮ್ಮೆಲೇ ಕೂಡ ಅನ್ನನೂ ಕೂಡ ಹೆಚ್ಚಿಗೆ ಮಾಡ್ಕೊಳ್ಳೋದಿಲ್ಲ, ನಮಗೆ ಬೇಕಾದರೆ ಮತ್ತೆ ಮಾಡ್ಕೊಳ್ತೇವೆ. ಅಲ್ಲಿ ಮಸಾಲ ಹಾಕಿದ್ದು ಅರ್ಧ ಗಂಟೆ ಆಗಿದೆ. ಇಲ್ಲಿ ನಾನು ತವ ಇಟ್ಕೊಂಡು ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ 1 ಸ್ಪೂನ್ ಎಣ್ಣೆ ಸಾಕು ಅಷ್ಟೇ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನಾವು ಬಾಳೆ ಎಲೆಯಲ್ಲಿ ಮಾಡೋದರಿಂದ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಬಾಳೆ ಗಿಡದ್ದು ನಿಮಗೆ ಗೊತ್ತಿದೆ ಅದರದ್ದು ಎಷ್ಟು ಬೆನಿಫಿಟ್ಸ್ ಇದೆ ಹೆಲ್ತ್ಗೆ ಅಂತ. ಬಾಳೆ ಗಿಡದ ಬೇರಿನಿಂದ ಹಿಡಿದು ನಮ್ಮ ಬಾಳೆಯ ಗೊನೆಯ ಹೂವು ಏನು ಬೀಳ್ತಾವಲ್ಲ ಕೆಳಗಡೆ ಹೂವು, ಅಲ್ಲಿ ತನಕ ಔಷಧದ ಗುಣ ಇದೆ. ಅದನ್ನು ನಾವು ಹೆಚ್ಚು ಅದ್ರ ಬಾಳೆ ಎಲೆಯಿಂದ ಊಟ ಮಾಡೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ ಮಾತ್ರ, ಸಿಕ್ಕಿದಾಗ ಅಥವಾ ಎಲ್ಲಿಯಾದರೂ ಹೋದಾಗ ಯಾರಾದರೂ ರಿಲೇಷನ್ ಮನೆಗೆ ಹೋದಾಗ ಬಾಳೆಹಣ್ಣು ತಂದು ಬಾಡಿಸಿ ಕೂಡ ಇಟ್ಕೊಳ್ಬೋದು, ನಮಗೆ ಬರ್ತದೆ ಬಾಡಿಸಿ ಇಟ್ಕೊಂಡಾಗ ಕೂಡ. ಹಾಗೆಯೇ ಇಲ್ಲಿ ನೋಡ್ಬೋದು, ನಾನಿಲ್ಲಿ
ತಿರುಗಿಸಿ ಹಾಕ್ತೇನೆ. ಯಾವುದು ಕೂಡ ನೀವು ಬಾಳೆ ಎಲೆಗಡ ಮಡಚುವಾಗ ಬಿಟ್ಕೊಂಡಿದೆ, ಆದರೂ ಕೂಡ ನಿಮಗೆ ಮೀನು ಹೊರಗೆ ಬರಲಿಲ್ಲ, ಅಷ್ಟು ನೀಟಾಗಿ ಬರ್ತದೆ. ಇನ್ನೊಂದು ಕಡಿಮೆ ಎಣ್ಣೆ ಖರ್ಚು ಅಂತಲೇ ಹೇಳ್ಬೋದು. ನಾವು ಪ್ರತಿನಿತ್ಯ ಅಡುಗೆ ಮಾಡುವಾಗ ಎಷ್ಟು ಎಣ್ಣೆಯನ್ನು ಬಳಸ್ತೇವಲ್ವ, ಒಂದು ಇತಿಮಿತಿ ಅಂತ ಒಂದು ಅಡುಗೆಯಲ್ಲಿ ಬಳಸ್ಕೊಳ್ಬೇಕು, ಆಗ ಒಳ್ಳೆಯದು. ಕೆಲವರು ಹೇಳ್ತಾರೆ ನಾನು ತುಂಬ ದಪ್ಪಗಾಗ್ತಾನೆ ಹೇಳ್ತಾರೆ. ನಮ್ಮದು ಮನೆಯಲ್ಲಿ ಅಡುಗೆಯಲ್ಲಿ ಎಣ್ಣೆ ಹಸ್ಬೆಂಡ್ ಅಂತೂ ಬಳಸಲಿಕ್ಕೇ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಿಮೆ ಎಣ್ಣೆ ಅಂತಂದರೆ ಎಷ್ಟು ಆಗ್ತದೆ, ರುಚಿ ಆಗ್ತದೆ. ಮಾತ್ರ ಎಣ್ಣೆ ಇದ್ದರೆ ಸ್ವಲ್ಪ ಹೆಚ್ಚಿಗೆ ರುಚಿ ಬರ್ತದೆ ಅಂತಲೇ ಹೇಳ್ಬೋದು. ಎಣ್ಣೆನ ಕಡಿಮೆ ಬಳಸೋದ್ರಿಂದ ವೆಯ್ಟ್ ಲಾಸ್ ಕಡಿಮೆ ಖಂಡಿತವಾಗ್ಲೂ ಅದರಲ್ಲಿ ಎಣ್ಣೆ ಕಡಿಮೆ ಬಳಸೋದ್ರಿಂದಲೇ ಆಗ್ಬೋದು ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ನಾವು ಒಂದು ವೆಜ್ ಸಾರು ಮಾಡುವಾಗಲೂ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೇವೆ, ಒಂದು ಮಸಾಲ ಫ್ರೈ ಮಾಡುವಾಗಲೂ ಎಣ್ಣೆ ಹಾಕ್ತೇವೆ, ಮಸಾಲ ಎಂಡಾಗುವಾಗಲೂ ಎಣ್ಣೆನ ಒಗ್ಗರಣೆ ಕೊಡ್ತೇವೆ, ಒಂದು ಸುಕ್ಕ ಮಾಡುವಾಗಲೂ ಬಿಗಿನಿಂಗ್ ಎಣ್ಣೆ ಹಾಕ್ತೇವೆ, ಎಂಡಾಗುವಾಗಲೂ ಒಗ್ಗರಣೆ ಕೊಡ್ತೇವೆ. ಪ್ರತಿಯೊಂದಕ್ಕೂ ಕೂಡ ಸ್ಟಾರ್ಟಿಂಗ್ಲೂ ಎಣ್ಣೆ ಹಾಕ್ತೇವೆ, ಎಂಡ್ ಮಾಡುವಾಗಲೂ ಕೂಡ ಎಣ್ಣೆಯನ್ನು ಹಾಕ್ತೇವೆ. ಒಂದು ದಿನಕ್ಕೆ ಪ್ರತಿ ಅಡುಗೆ ಅಂತ ಹೋದಾಗ ಎಷ್ಟು ಎಣ್ಣೆ ನಮ್ಮ ದೇಹಕ್ಕೆ ಹೋಗ್ಬೋದು ಅಲ್ವಾ. ಹಾಗಾಗಿ ನಾವು ಅತಿ ಕಡಿಮೆ ಎಣ್ಣೆಯನ್ನು ಬಳಸೋದ್ರಿಂದ ಅದು ಹೆಲ್ದಿ ಎಣ್ಣೆನೇ ಆಗಿರ್ಬೋದು, ಯಾವುದೇ ಎಣ್ಣೆ ಆಗಿರ್ಬೋದು, ಅಥವಾ ಮನೆಯಲ್ಲೇ ನೀವು ರೆಡಿ ಮಾಡಿದ ಎಣ್ಣೆನೇ ಆಗಿರ್ಬೋದು, ಎಣ್ಣೆಯನ್ನು ಕಡಿಮೆ ಬಳಸೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು. ಆಗಿದೆ. ಇದು ಒಂದು 4 ರಿಂದ 5 ಬಾರಿ ನೀವು ದೊಡ್ಡ ಬೆಂಕಿಯಲ್ಲಿ ಇಟ್ಕೊಳ್ಬಾರ್ದು, ಸಣ್ಣ ಬೆಂಕಿಯಲ್ಲಿ ಇಟ್ಕೊಳ್ಬಾರ್ದು. ಒಂದು ಮಧ್ಯ ಬೆಂಕಿಯಲ್ಲಿ ಒಂದು ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ನೀಟಾಗಿ ಬೇಯ್ತದೆ ಮಾತ್ರ. ಇಲ್ಲಿ ರೆಡಿಯಾಗಿದೆ, ತುಂಬಾ ಬಿಸಿಯಾಗಿದೆ ಕೂಡ, ನಾನು ತೆಗೆದಿದ್ದೇನೆ ನೋಡ್ಬೋದು. ಇನ್ನೂ ರೆಡಿಯಾಗಿದೆ ಮೀನು ನೋಡಿ. ಇದು ಎಷ್ಟು ಮಸಾಲದ ಒಳ್ಳೆಯದಾಗಿ, ಈ ಮೀನು ರವಾ ಫ್ರೈಗಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆಯಲ್ಲಿ ಹಸ್ಬೆಂಡ್ಗೆ ಕೂಡ ಇಷ್ಟ, ಮಕ್ಕಳಿಗೆ ಕೂಡ ಇಷ್ಟ, ಅಮ್ಮನ ಮನೆಯಲ್ಲಿ ಯಾವಾಗ ಕೂಡ ಮಾಡೋದು ಇದುವೇ ಅಂತಲೇ ಹೇಳ್ಬೋದು. ಕಡಿಮೆ ಖರ್ಚಿನಲ್ಲಿ ಕೂಡ ಆಗ್ತದೆ, ಅದು ಹೆಲ್ದಿಯಾಗಿ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು. ಇದೇ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಹಾಗೆ ಇನ್ನಷ್ಟು ವಿಡಿಯೋನ ಸ್ವಲ್ಪ ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನಮಸ್ಕಾರ.